ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಶ್ರೀಮತಿ ಅರುಣಾ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು, ಇಂದು ಶ್ರೀಮತಿ ಅರುಣಾ ಮಂಜುನಾಥ್ ರವರು ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಮತಿ ಅರುಣಾ ಮಂಜುನಾಥ್ ರವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್, ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯ್ ರೆಡ್ಡಿ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್.ಕೆ. ಕೇಶವರೆಡ್ಡಿ, ರಾಮಸ್ವಾಮಿ ರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ಹೆನ್ನಕ್ಕೆ ಮಹೇಶ್, ಚಂದ್ರಕಲಾ ರವಿಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಾಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನನ್ನ ಭಾರತ, ನನ್ನ ಮತ, ನಾನು ಭಾರತೀಯ.
ಇವತ್ತು ಅರುಣಾ ಮಂಜುನಾಥ್ರವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ತುಂಬ ಕಡಿಮೆ ಸಮಯ ಇದೆ. ಇರೋ ಸಮಯದಲ್ಲೇ ಅವರ ಅದೃಷ್ಟ ಏನು, ಇವತ್ತು ಪಂಚಾಯತಿಗೆ ಕಾವೇರಿ ವಾಟ್ರ್ ಬಂದಿದ್ದರೂ ಕೂಡ ಹಳ್ಳಿಗಳು ಕೊಟ್ಟಿರಲಿಲ್ಲ. ಇವತ್ತು ಪೈಪ್ಲೈನ್ ಆಗಿ ಇದೇ ತಿಂಗಳು 25ನೇ ತಾರೀಕು ಎಲ್ಲ ಹಳ್ಳಿಗಳಿಗೂ ಇವತ್ತು ಕಾವೇರಿ ನೀರಿನ ಸರಬರಾಜು ಆಗ್ತಾಯಿದೆ. ಅವರ ಅದೃಷ್ಟ ಏನೋ, ಅವರ ಅಧ್ಯಕ್ಷರು ಆದಂಥ ವಿನಯ್ ಮತ್ತು ಉಪಾಧ್ಯಕ್ಷರಾದಂಥ ಅರುಣಾ ಮಂಜುನಾಥ್ರವರ ನೇತೃತ್ವದಲ್ಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ಆ ಫಂಕ್ಷನ್ಗೆ ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಬೇಕು. ಆ ಸಭೆ ಏನಿದೆಯೋ ಆ ಸಭೆ ಯಶಸ್ವಿ ಆಗಬೇಕು. ಅದೇ ರೀತಿ ನಮ್ಮ ಪಂಚಾಯಿತಿಯ ಮಹಾನ್ ನಾಯಕರು ಮತ್ತು ಬೇರೆ ಪುರಸಭೆ ಮಹಾನ್ ನಾಯಕರು ನಮ್ಮನ್ನೆಲ್ಲ ಇನಾಮಿನೇಟ್ ಮಾಡಿದ್ದಾರೆ. ಆ ಕ್ರೆಡಿಟ್ ಅವ್ರಿಗೆ ಸೇರಬೇಕಾಗಿದೆ. ಅವರಿಂದ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ. ಅವ್ರಿಗೆ ನಾವೆಲ್ಲ ಬಳೆಗಳು ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಪಂಚಾಯಿತಿಯಲ್ಲಿ ನಮಗೆಲ್ಲ ಯೋಗ್ಯತೆ ಇರಲಿಲ್ಲ. ನಾವು ಇನಾಮಿನೇಟ್ ಮಾಡ್ಕೊಳೋದಕ್ಕೆ ನಮಗೆಲ್ಲ ಯೋಗ್ಯತೆ ಇರಲಿಲ್ಲ. ಅದು ಇವತ್ತು ಅವರಿಂದ ಆ ನಾಯಕರ ಆಶೀರ್ವಾದದಿಂದ ಇವತ್ತು ಇನಾಮಿನೇಟ್ ಆಗಿದೆ. ನಾವು ಅವರ ಆಶೀರ್ವಾದದಿಂದನೇ ಇವತ್ತು ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀವಿ. ರಾಜಕೀಯ ಮುಂದೆ ಇದೆ, ಏನು ಅನ್ನೋದು ತೋರಿಸ್ಬೇಕಾಗುತ್ತೆ, ತೋರಿಸ್ತೀವಿ. ಒಳ್ಳೆಯದಾಗಲಿ. ಇವತ್ತೇನು 21ನೇ ತಾರೀಕು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ಅರುಣಾ ಮಂಜುನಾಥ್ ಅವರು ಇವತ್ತು ಯನ್ನಾಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಪದಗ್ರಹಣ ಹೊಂದಿದ್ದಾರೆ. ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತೇನೆ. ಇದೇ 25ನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾವೇರಿ ಕುಡಿಯುವ ನೀರು ಮನೆ ಮನೆ ತಲುಪ್ತಾ ಇದೆ. ಮತ್ತು ಸುಮಾರು ಅಂಗನವಾಡಿ ಕಟ್ಟಡ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಬೇಡ್ಕರ್ ಭವನ ಮತ್ತು ಕೊಂಡಾರೆಡ್ಡಿ ಕೆರೆ ಪುನಶ್ಚೇತನ ಹಾಗೂ ವರ್ಗ 1 ಮತ್ತು ವರ್ಗ 1ರ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು 25ನೇ ತಾರೀಕು ಅಧ್ಯಕ್ಷರಾದ ವಿನಯ್ರವರು, ಉಪಾಧ್ಯಕ್ಷರಾದ ಅರುಣಾ ಮಂಜುನಾಥ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಹಿರಿಯರ ಮತ್ತು ಡಿ ಕೆ ಸುರೇಶ್ ಅವರ ಘನ ಅಸ್ತಿತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು, ಡಿ ಕೆ ಸುರೇಶ್ ಅವರು, ಆರ್ ಕೆ ರಮೇಶ್ ಅಣ್ಣವರು ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯ ಯನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಜನಸಾಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೇನೆ. ಯನ್ನಾಗರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಅರುಣಾ ಮಂಜುನಾಥ್ರವರು ಈ ದಿನ ಅಧಿಕಾರ ಸ್ವೀಕಾರ ಮಾಡಿರ್ತಾರೆ. ಅವ್ರಿಗೆ ಕಡಿಮೆ ಅವಧಿಯಲ್ಲಿ ಅಧಿಕಾರ ಸಿಕ್ಕಿರೋದಕ್ಕೆ ಸಂತೋಷ ಪಡುತ್ತಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯನ ಕೋರುತ್ತಾ, ಅದೇ ರೀತಿ ಯನ್ನಾಗರ ಗ್ರಾಮ ಪಂಚಾಯತಿಯಲ್ಲಿ 25ನೇ ತಾರೀಕಿನಂದು ಕಾವೇರಿ ಕುಡಿಯುವ ನೀರಿನ ಉದ್ಘಾಟನೆ ಹಾಗೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಸಂಸದರಂಥ ಡಿ ಕೆ ಸುರೇಶ್ರವರು ಹಲವಾರು ಗಣ್ಯಮಾನರು ಆಗಮಿಸಲಿದ್ದು, ಗ್ರಾಮ ಪಂಚಾಯಿತಿಯ ಉತ್ತಮ ಅಭಿವೃದ್ಧಿ ಕಾರ್ಯಗಳ ನಿಟ್ಟಿನಲ್ಲಿ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮ್ಮ ಪಂಚಾಯಿತಿಯಲ್ಲಿ ಇಂದು ಪದಗ್ರಹಣ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪದಗ್ರಹಣ ಪೂಜೆಗೆ ಎಲ್ಲ ಹಿರಿಯರು, ಗುರು ಹಿರಿಯರು ಮತ್ತು ಬಂಧು ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕೇಶವಣ್ಣ ಅವರು, ಪ್ರಸನ್ನ ಕುಮಾರ್ ಮತ್ತು ನಮ್ಮ ಅಣ್ಣ ಸಹೋದರ ಆದಂಥ ಕಿರಣಣ್ಣ ಅವರು ಸಹ ಬಂದಿದ್ದಾರೆ. ಎಲ್ಲ ಹಿರಿಯರಿಗೂ ಮತ್ತು ಬಂಧು ಮಿತ್ರರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಪಂಚಾಯಿತಿಯ ಅಭಿವೃದ್ಧಿಯ ಕೆಲಸದ ಕಡೆ ನನ್ನ ಗಮನ ಹರಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದ. ಈ ದಿನ ಯನ್ನಾಗರ ಗ್ರಾಮ ಪಂಚಾಯತಿನಲ್ಲಿ ಭವಾನಿ ಅವರು ರಾಜೀನಾಮೆ ಸ್ವೀಕರಿಸಿದಾಗಿಂದ ಅರುಣಾ ಮಂಜುನಾಥ್ ಅವರಿಗೆ 3 ದಿನದಲ್ಲಿ ಉಪಾಧ್ಯಕ್ಷರ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಹಂಗಾಗಿ ಈ ದಿನ ಅವ್ರನ್ನ ಪದಗ್ರಹಣ ಪೂಜಾ ಕಾರ್ಯಕ್ರಮಕ್ಕೆ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಅವರು ಮುಂದಿನ 5 ವರ್ಷದಿಂದನೂ ತುಂಬ ಚೆನ್ನಾಗಿ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಮುಂದಿದೆ, ಅವಾರ್ಡುಗಳು ಸಹ ಪಡೆದಿದೆ. ಇದಕ್ಕೆ 48 ಜನ ಮೆಂಬರ್ಸು, ಸಿಬ್ಬಂದಿ, ಪ್ರತಿಯೊಬ್ಬರ ಸಹಕಾರ ಎಲ್ಲ ಅಧ್ಯಕ್ಷರು, ಸದಸ್ಯರು ಮೇಲೆ ಇತ್ತು. ಅದೇ ರೀತಿ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀವಿ.
ಈಗ ಅರುಣ ಮಂಜುನಾಥ್ ಅವರು ಸಹ ಸದಸ್ಯರ ಸಹಕಾರದಿಂದ ಮಾಜಿ ಅಧ್ಯಕ್ಷರು ಇವರ ಸಪೋರ್ಟಿಂದ ಮುಂದೇನೂ ಸಹ ಉತ್ತಮ ರೀತಿ ಕೆಲಸಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಹೆಣ್ಮಗು ಈ ದಿನ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಾಯಿದ್ದೀವಿ. ಅರುಣ ಮಂಜುನಾಥ್ ಅವರು ಒಂದು ದೇವರಿಗೆ ಪೂಜೆಯನ್ನು ಮಾಡೋ ಮುಖೇನ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಅವರಿಗೆ ಅದೇ ನಮ್ಮ ಉಳಿದಿರತಕ್ಕಂಥ ಸಮಯದಲ್ಲಿ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರುಗಳ ಮುಖೇನ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ನಮ್ಮ ಪಂಚಾಯತಿನ ಅಭಿವೃದ್ಧಿ ಪಥದತ್ತ ತಗೊಂಡೋಗೋದಕ್ಕೆ ದೇವರ ಆಶೀರ್ವಾದ ಮಾಡಲಿ ಅಂತ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಹೆನ್ನಗರ ಗ್ರಾಮ ಪಂಚಾಯಿತಿ ನೂತನವಾಗಿ ಉಪಾಧ್ಯಕ್ಷರಾಗಿರುವ ಅರುಣ ಮಂಜುನಾಥ್ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಮುಂದಿನ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀವಿ.